ನನ್ನ ಹೆಸರು ನರೇಂದ್ರ ಕುಮಾರ್ ಅಂತ. ನಾವು ಕರ್ನಾಟಕ ರಾಜ್ಯದಿಂದ ಬಂದಿದ್ದೇವೆ. ಗೌರಿಬಿದನೂರು ತಾಲೂಕು ಹಂಪಸಂದ್ರ ಗ್ರಾಮದಿಂದ. ಮತ್ತೆ ನಾನು 2012ರಲ್ಲಿ ಧ್ಯಾನಕ್ಕೆ ಬಂದಿದ್ದು. ಮತ್ತೆ ನಾನು 2012ರಲ್ಲಿ ಧ್ಯಾನಕ್ಕೆ ಬಂದಾಗ ನನಗೇನು ಪಿರಮಿಡ್ ಅಂತ ಗೊತ್ತಿಲ್ಲ, ಪತ್ರಿಜಿ ಅಂತನೂ ಗೊತ್ತಿಲ್ಲ, ಧ್ಯಾನ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾರೋ ಒಬ್ಬ ನಮ್ಮ ಸ್ನೇಹಿತರು ಸಕ್ಕರೆ ಕಾಯಿಲೆ ಇದೆ ನನಗೆ, ಸಕ್ಕರೆ ಕಾಯಿಲೆ ಹೋಗುತ್ತೆ ಧ್ಯಾನ ಮಾಡಿ ಅಂತ ಹೇಳಿದ್ರು. ನಟರಾಜ್ ಅಂತ ಸ್ನೇಹಿತರು ಹೇಳಿದ್ರು ನನಗೆ, ಧ್ಯಾನ ಮಾಡಿ ಸಕ್ಕರೆ ಕಾಯಿಲೆ ಹೋಗುತ್ತೆ ಅಂತ. ಏನೋ ಹೇಳ್ತಾ ಇದ್ದಾರಲ್ಲ. ನನಗೆ ಸ್ವೀಟು ಅಂದ್ರೆ ಬಹಳ ಇಷ್ಟ. ಸಕ್ಕರೆ ಕಾಯಿಲೆ ಬಂದಾಗಿಂದ 7 ವರ್ಷ ಸ್ವೀಟ್ ಮುಟ್ಟಿರ್ಲೇ ಇಲ್ಲ. ಫುಡ್ ಕಂಟ್ರೋಲ್ ಮಾಡ್ಕೊಂಡೇನೆ ಸಕ್ಕರೆ ಕಾಯಿಲೆನ ತೋಟೆಯಲ್ಲಿ ಕಂಟ್ರೋಲ್ ಇಟ್ಕೊಂಡಿದ್ದೆ. ಬಹಳ ಆಸೆ ನನಗೆ ಸ್ವೀಟ್ ತಿನ್ನೋದು ಅಂತಂದ್ರೆ. ಏನೋ ಇವನು ಹೇಳ್ತಾ ಇದ್ದಾನಲ್ಲ ಅಂತೇಳಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮುಕ್ಕಾಲು ಗಂಟೆ ಮಾಡಿದ್ವಿ ಧ್ಯಾನ. ನಂಗೆ ಸೊಸೈಟಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನನಗೆ, ಹೌ ಟು ಡೂ ಮೆಡಿಟೇಷನ್, ಐ ಡೋಂಟ್ ನೋ ಎನಿಥಿಂಗ್, ಏನು ಗೊತ್ತಿಲ್ಲ ನನಗೆ. ಅವಾಗ ಅವನು ಮಾಡಿ ಸರ್ ಧ್ಯಾನ ಅಂದ. ಇದೇ ತರ ಇಲ್ಲೇ ಹಿಂಗೆ ಕೂತ್ಕೊಂಡು ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾರ ಮುಕ್ಕಾಲು ಗಂಟೆ ಮಾಡಿದೆ ಧ್ಯಾನ. ಇದರಲ್ಲಿ ಏನೋ ಇದೆ ಅಂತೇಳಿ ಒಂದೇ ಸಿಟ್ಟಿಂಗು 4 ಗಂಟೆ ಕೂತ್ಕೊಂಡೆ. ಆಮೇಲೆ ನನಗೆ ಗೊತ್ತಿಲ್ಲ, ಪತ್ರಿಜಿಯವರು ಕಾಲು ನೀಚ್ಕೋಬಹುದು, ಗೋಡೆಗೆ ಹೊರ್ಕೋಬಹುದು, ಅದೇನು ಗೊತ್ತಿಲ್ಲ ನನಗೆ. ಕಾಲು ನೀಚ್ಕೋಬಾರ್ದೇನೋ, ಹಿಂಗೆ ಸ್ಟ್ರೈಟಾಗಿ ಕೂತ್ಕೋಬೇಕೇನೋ ಅಂತೇಳಿ 4 ಗಂಟೆನೂ ಸ್ಟ್ರೈಟಾಗಿ ಕೂತ್ಕೊಂಡು ಮಾಡಿದೆ ಧ್ಯಾನ. ಆಗ ಕಾಲು ಬಹಳ ಅತಿವ ಅಂತ ನೋಯ್ತಾ ಇದೆ ಕಾಲು. ಆ ರೀತಿಯಾಗಿ ದಿನಕ್ಕೆ 2 ಸರ್ತಿ ಮಾಡ್ತಾ ಇದ್ದೆ. ದಟ್ ಮೀನ್ಸ್ ಒಂದ್ ದಿನಕ್ಕೆ 8 ಗಂಟೆ ಧ್ಯಾನ ಮಾಡಿದ್ದೀನಿ ನಾನು. ಇದೇನು ಇದ್ರ ಬಗ್ಗೆ ಗೊತ್ತಿಲ್ದೇನೆ 8 ಗಂಟೆ ಧ್ಯಾನ ಮಾಡಿದೆ. ಒಂದು 4 ಮಂತ್ಸ್ ಮಾಡಿದೆ ಕಂಟಿನ್ಯೂಸ್ ಆಗಿ. ನನಗೇನು ಗೊತ್ತಿಲ್ಲ, ಕಾಸ್ಮಿಕ್ ಎನರ್ಜಿ ಗೊತ್ತಿಲ್ಲ, ಕುಂಭಕ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಆಜ್ಞಾ ಚಕ್ರದಲ್ಲಿ ಉಸಿರು ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಅವಾಗ ನನಗೆ ತಲೆಯೆಲ್ಲ ಒಂಥರ ಬುಳ ಅನ್ನೋದು, ಹೊಟ್ಟೆ ಎಲ್ಲ ಒಳಕ್ಕೆ ಹೋಗೋದು, ಒಂಥರ ನೋಡ್ತಾ ಒಳಗೆ ಕೊಟ್ಟು ಹೋಗೋದು. ಏನಿದು, ನನಗೆ ಭಯ ಆಯಿತು. ಏನಪ್ಪ ತಲೆಯೆಲ್ಲ ಹಿಂಗೆ ಬುಳ ಅಂತ ಇದೆ, ಹೊಟ್ಟೆ ಎಲ್ಲ ಒಳಕ್ಕೆ ಹೋಗ್ತಾ ಇದೆ ಅಂತ ಕೇಳಿದ್ರೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ, ಅವರು ಶುಭರಾಜ್ಗೆ. ಏನೋ ಶುಭ ಹಿಂಗೆ ಆಗ್ತಾ ಇದೆ, ಏನಪ್ಪ ಯಾಕೆ ಹಿಂಗೆ ಅಂದರೆ, ಸಾರ್ ಕಾಸ್ಮಿಕ್ ಎನರ್ಜಿ ಬರ್ತಾ ಇದೆ ಸಾರ್ ಅಂತ ಹೇಳ್ದೆ. ಅವಾಗ ಅವನು, ಓಹೋ ಕಾಸ್ಮಿಕ್ ಎನರ್ಜಿ ಅಂದ್ರೆ ಇದಾ, ನನಗೆ ಗೊತ್ತಿಲ್ಲ. ಎಷ್ಟು ಸುಮ್ಮನೆ ಕಣ್ಬಿಟ್ಕೊಂಡು ನೋಡ್ತಾ ಇದ್ರು ಹೊಟ್ಟೆ ಒಳಕ್ಕೆ ಹೋಗ್ತಾ ಇರೋದು. ಏನಪ್ಪ ಇದು ಹಿಂಗಾಯಿತು ಅಂತೇಳಿ ಹಂಗೆ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡಿದೆ. ಮತ್ತು ಅವಾಗ ನನಗೆ ಶುಗರು ಮತ್ತು ಧ್ಯಾನ ಮಾಡಿದ್ರೆ ಹಸುವಾಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಮೊದಲು ನಾನು 1-2 ಚಪಾತಿ ತಿಂತಾ ಇದ್ದೆ ಅಷ್ಟೇ. 8 ಚಪಾತಿ ತಿನ್ನೋಕೆ ಶುರು ಮಾಡಿಕೊಂಡೆ. ಚೆನ್ನಾಗಿ ತಿಂದ್ಬಿಟ್ಟೆ. ಮತ್ತೆ ಶುಗರ್ ಜಾಸ್ತಿ ಆಯಿತು. ತಿಂದ್ಬಿಟ್ನಲ್ವಾ, ಶುಗರ್ ಜಾಸ್ತಿ ಆಯಿತು. ಶುಗರ್ ಡಾಕ್ಟ್ರಿಗೆ ತೋರಿಸಿದ್ರೆ 540 ಆಯಿತು ಶುಗರು, ನಾರ್ಮಲ್ ಆಗಿದ್ದು. ಬಟ್ ನನಗೆ ದೇಹ ಏನೂ ತೊಂದರೆ ಮಾಡಲಿಲ್ಲ. ಶುಗರಿಂದ ಆಗಬೇಕಾದಂತಹ ತೊಂದರೆಗಳು ಏನೂ ಆಗಲಿಲ್ಲ. ನಾವು ಸುಸ್ತಾಗಲಿಲ್ಲ, ಏನೂ ಇಲ್ಲ. ಶುಗರ್ ಮಾತ್ರ 540 ಇತ್ತು. ಅವಾಗ ನಾನು ಡಾಕ್ಟರ್ ಹತ್ರ ಹೋದೆ. ಏನ್ರಿ ಇದು 540 ಶುಗರ್ ಇದೆ, ಹಿಂಗಿದ್ದೀರಲ್ಲಪ್ಪ ನೀವು, ಆರಾಮಾಗಿದ್ದೀರ ಸರ್, ಧ್ಯಾನ ಮಾಡ್ತಾ ಇದ್ದೀನಿ, ನೀವು ಧ್ಯಾನ ಮಾಡಿ ಅಂತ ಹೇಳಿದೆ ಅವ್ರಿಗೆ. ಬುದ್ಧ ಪೌರ್ಣಮಿ ನಡೀತಾ ಇತ್ತು ಅವಾಗ. ಸರ್ ಬುದ್ಧ ಪೌರ್ಣಮಿಗೆ ಬನ್ನಿ, ನೀವು ಧ್ಯಾನ ಮಾಡಿ ಅಂತ ಹೇಳಿದೆ. ಡಾಕ್ಟರ್ ಶಂಕರ್ ಭಟ್ ಅಂತ. ನಾವು ಬರೋಕ್ಕಾಗಲ್ಲ ರೀ ಅಂದ್ರೆ ತಿರ್ಗಿ ಮತ್ತೆ ಅಲ್ಲಿ ಕೂತಿದ್ರಲ್ಲ ಪಕ್ಕದಲ್ಲಿ ಯಾರು ಅವರು ಪೇಷಂಟ್ಗೆ, ರೀ ಹೆಂಗೆ ಮಾಡ್ತೀರಾ 4 ಗಂಟೆ ಧ್ಯಾನ ನೀವು ಅಂದ್ರು ಅವರು. ಸರ್ ನಾನು ರಾತ್ರಿ 2 ಗಂಟೆಗೆ ಇದ್ದರೆ ಬೆಳಗ್ಗೆವರೆಗೂ ಮಾಡ್ತೀನಿ ರೀ, ನೀವು ಧ್ಯಾನ ಮಾಡಿರಿ ಅಂತ ಡಾಕ್ಟ್ರೇ ಹೇಳ್ತಾ ಇದ್ದಾರೆ ಅವ್ರು. ನೋಡಿ, ಡಾಕ್ಟ್ರೇನ ಪೇಷಂಟ್ಗೆ ನೀವು 4 ಗಂಟೆ ಧ್ಯಾನ ಮಾಡಿ ಅಂತನ. ಮತ್ತೆ ಹೋದ್ರು, ತೊಗೊಂಡೆ. ನಾನು ಟ್ಯಾಬ್ಲೆಟ್ಸ್ ತೊಗೊಳ್ಳಿಲ್ಲ ಅಂತ ಹೇಳಿಲ್ಲ. ಒಂದು ವಾರ ತೊಗೊಳ್ಳೇಬೇಕು ಅಂದರು. ಆಮೇಲೆ ಆಸ್ ಇಟ್ ಈಸ್ ಅವತ್ತಿಂದ ಇಲ್ಲೇವರೆಗೂ ನಾನು ಮಾತ್ರೇನೂ ತೊಗೊಂಡಿಲ್ಲ. ಶುಗರ್ ಹಂಗೂ ಹಿಂಗೂ ಆಗ್ತಾ ಇರುತ್ತೆ. ಧ್ಯಾನ ಮಾಡಿದ ಮಾತ್ರಕ್ಕೆ ಎಲ್ಲ ಕಾಯಿಲೆಗಳು ವಾಸಿ ಆಗುತ್ತೆ ಅಂತಲ್ಲ, ವಾಸಿನೂ ಆಗುತ್ತೆ. ಆದರೂ ಧ್ಯಾನ ಕಾಪಾಡುತ್ತೆ, ನಮ್ಮನ್ನು ರಕ್ಷಣೆ ಮಾಡುತ್ತೆ. ನನಗೆ ಇವಾಗ ಸಕ್ಕರೆ ಕಾಯಿಲೆಯಿಂದ ಏನೇನು ಕಿಡ್ನಿ, ಹಾರ್ಟು ಏನೇನು ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಟೆಸ್ಟ್ ಮಾಡಿಸಿದೆ, ಏನೂ ಆಗಿರಲಿಲ್ಲ. ಶುಗರ್ ಒಂದು ಮಾತ್ರ ಜಾಸ್ತಿ ಇತ್ತು. ಮತ್ತೆ ಹಂಗೆ ನಾನು ಸ್ವಲ್ಪ ದಿನನೇ ಮಾತ್ರೆ ತೊಗೊಂಡಿದ್ದು. ನಾನು ಏನು ಅನುಭವ ಆಗ್ತಾ ಇದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಮಾತ್ರೆ ತೊಗೊಳ್ಳಿಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ. ತೊಗೊಂಡೆ, ಬಟ್ ಒಂದೇ ವಾರನೇ ಸ್ವಲ್ಪ ತೊಗೊಂಡೆ. ಅವ್ರು ಹೇಳಿದ್ರು, ನೀವು ಹಿಂಗೆ ಮಾಡಿದ್ರೆ ಆಗಲ್ಲಪ್ಪ, ಅದ್ಯಾರೋ ಸ್ವಾಮೀಜಿ ನಾಗರಾಮನ ಕೈಯಲ್ಲಿ ಇಟ್ಕೊಂಡು ಏನೂ ಆಗಲ್ಲ ಅಂತ ಖಚಿತಲ್ವಾ, ಹಂಗಾಗುತ್ತೆ ಅಂತ ಎಕ್ಸಾಂಪಲ್ ಕೊಟ್ಟರು ಅವರು. ಸರಿ ಸರ್ ಅಂದೆ. 1 ವಾರ ತೊಗೊಂಡೆ, ಮತ್ತೆ ಆಮೇಲೆ ಬಿಟ್ಬಿಟ್ಟೆ. ಅವತ್ತಿಂದ ಇಲ್ಲೇವರೆಗೂ ನಾನು ಮಾತ್ರೆ ಏನೂ ತೊಗೊಂಡೂ ಇಲ್ಲ. ಶುಗರು ನಾರ್ಮಲ್ ಆಗೇ ಇರುತ್ತೆ, ಸ್ವಲ್ಪ ಹಂಗೂ ಹಿಂಗೂ ಆಗ್ತಾ ಇರುತ್ತೆ, ಬಟ್ ಸ್ವೀಟ್ ತಿನ್ನೋದು ನಿಲ್ಲಿಸೂ ಇಲ್ಲ ನಾನು. ಐ ಆಮ್ ಕಂಟ್ರೋಲಿಂಗ್ ಮೈ ಡಯಾಬಿಟಿಕ್ ಲೆವೆಲ್ ವಿತೌಟ್ ಟೇಕಿಂಗ್ ಟ್ಯಾಬ್ಲೆಟ್ಸ್ ಆ್ಯಂಡ್ ವಿತೌಟ್ ಕಂಟ್ರೋಲಿಂಗ್ ಫುಡ್. ನಾನು ಮಾತ್ರೆ ತೊಗೊಂಡಂಗೆ, ಊಟ ಪತ್ತೆ ಇಲ್ದಂಗೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದೆಲ್ಲ ಆಗೋಯ್ತಾ, ಇಷ್ಟ ಆಯಿತು. ಮತ್ತು ಈ ಪಿರಮಿಡ್ ಸ್ಪಿರಿಚುವಲ್ ನನಗೆ ಯಾವ ರೀತಿ ಸೊಸೈಟಿ ಪರಿಚಯ ಆಯಿತು ಅಂತಂದರೆ, ನಮ್ಮೂರಲ್ಲಿ ಯಾರೋ ಒಬ್ಬರು ಸಾರು, ವೆಂಕಟಪ್ಪ ಸಾರು ಅಂತ ಇದ್ದರು. ಒಬ್ಬರು ಯಾರೋ ಇನ್ನೊಬ್ಬರು ನನಗೆ ಕಾಣ್ದಂಗೆ ಅವ್ರು ಧ್ಯಾನ ಮಾಡ್ತಾಯಿದ್ರು, ಅವ್ರು ಕಾಣ್ದಂಗೆ ನಾನು ಧ್ಯಾನ ಮಾಡ್ತಾಯಿದ್ದೆ. ಅವರು ಸರ್ 41 ಡೇಸ್ ಸತ್ಸಂಗ ಇಟ್ಕೊಳ್ಳೋಣ ಅಂತ ಹೇಳಿದರು ನಮ್ಮ ಹಂಪಸಂದ್ರ ಗ್ರಾಮದಲ್ಲಿ. ಸರಿ ಓಕೆ ಅಂತಂದರು. ಆಗ ಗೊತ್ತಾಯಿತು ನನಗೆ, ಪತ್ರಿಜಿ ಪಿರಮಿಡ್ ಸೊಸೈಟಿ ಹಿಂಗೆ ಧ್ಯಾನ ತಿನ್ನಬಾರ್ದು, ಅದು ಅವಾಗ ಗೊತ್ತಾಯಿತು. ಆಯಿತು, 41 ದಿನ ಧ್ಯಾನ ಇಟ್ಕೊಂಡ್ವಿ. ಅವಾಗ ಅಲ್ಲಿ ವೆಂಕಟಪ್ಪ ಸಾರ್ ಬಂದರು. ನೋಡ್ರಿ ಹೆಂಗಿರ್ತಿದ್ವು ಎನರ್ಜಿ ಅಂತಂದರೆ, ಸರ್ ಇಲ್ಲಿ ವೆಂಕಟಪ್ಪ ಅವ್ರು ಗ್ರೇಟ್ ಮಾಸ್ಟ್ರು,
ವೆಂಕಟರಮಣಪ್ಪ ಅಂತ ಗೌರಿಬಿದನೂರಲ್ಲಿ, ಅವರು 108 ಗಂಟೆ ಧ್ಯಾನ ಕೂತ್ಕೊಂತಾರೆ, ಅಖಂಡವಾಗಿ ಧ್ಯಾನ ಮಾಡ್ತಾರೆ. ಅವ್ರು ಇನ್ನೊಬ್ರು ಮೂರ್ತಿ ಸರ್ ಅಂತ ಇದ್ದಾರೆ. ಸರ್ ಸತ್ಸಂಗನೇನೋ ಮಾಡ್ತೀವಿ, ಕ್ಲಾಸ್ ಯಾರು ಮಾಡ್ತಾರೆ ಅಂತಂದ್ರು. ನನಗೆ ಗೊತ್ತೇ ಇಲ್ಲ ರೀ. ಮತ್ತೆ ವೆಂಕಟರಮಣಪ್ಪ ಸರ್ ನರೇಂದ್ರ ಸರ್ ಮಾಡ್ತಾರೆ ಹೋಗ್ರಿ ಕ್ಲಾಸು ಅಂತಂದ್ರು ಅವರು. ಅಲ್ಲಿವರೆಗೂ ನಾನು ಕ್ಲಾಸ್ ನಾನು ಅಂದ್ರೇನು, ಕ್ಲಾಸ್ ಮಾಡೋದು ಅಂದ್ರೇನು, ಅವ್ರು ಮಾಡ್ತಾರೆ ಹೋಗ್ರಿ ಕ್ಲಾಸು ಅಂತ. ಅವರು ಭಾಳ ಗ್ರೇಟ್ ಮಾಸ್ಟರ್ ಅವರು. ಅವ್ರ ಮೆಸೇಜ್ ಹೋಗಿದೆ, ಅವರು ಕ್ಲಾಸ್ ಮಾಡ್ತಾರೆ ಹೋಗ್ರಿ ಅಂತಂದರು. ಆಮೇಲೆ ನಮ್ಮದು ಬಸವಣ್ಣನವರ ವಚನಗಳು ನನಗೆ ಸ್ಫೂರ್ತಿ. ಬಸವಣ್ಣವ್ರ ವಚನಗಳು ನನಗೆ ಸ್ಫೂರ್ತಿ. ಸರ್ ನನಗೆ ಬಸವಣ್ಣವ್ರ ವಚನ ಬಿಟ್ಟರೆ ಏನೂ ಗೊತ್ತಿಲ್ಲ ಸರ್ ಅಂದರು. ಬಸವಣ್ಣನ ವಚನ ಕೂಡಲ ಸಂಗನ ಶರಣವರು ಅಂದರೆ ಧ್ಯಾನಿಗಳೇ ಸಾರ್ ಅಂತ ಹೇಳ್ಬಿಟ್ರು. ಇದು ಒಳ್ಳೆಯ ಅವಕಾಶ ಸಿಕ್ತಪ್ಪ ಅಂಥೇಳಿ ಆಗ ಫಸ್ಟು ಕ್ಲಾಸ್ ಮಾಡು ಅಂದರು. ಆವಾಗ ನಾನು ಹೇಳಿದೆ, ಏನು ಹೇಳ್ತಾರೆ ಪತ್ರಿಜಿ? ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ. ಸಜ್ಜನ ಸಾಂಗತ್ಯ ನಮ್ಮ ಬಸವಣ್ಣನವರು ಅದೇ ಹೇಳಿದ್ದು. ಸಾರ ಸಜ್ಜನರ ಸಂಗವದು ಲೇಸು ಕಂಡಯ್ಯ, ದೂರ ದುಜ್ಜನರ ಸಂಗವದು ಭಂಗವಯ್ಯ, ಸಂಘವೆರಡುಂಟು ಒಂದ ಇಡಿ ಒಂದ ಬಿಡಿ, ನಮ್ಮ ಕೂಡಲ ಸಂಗನ ಶರಣರ ಸಂಗಮ ಮಾಡಿ ಅಂತ ಹೇಳಿದ್ರು. ಪತ್ರಿಜಿ ಏನು ಹೇಳ್ತಾರೆ? ಧ್ಯಾನಿಗಳ ಸಂಘ ಮಾಡಿ ಅಂತ ಹೇಳ್ತಾರೆ. ಧ್ಯಾನಿಗಳು ಅಂದ್ರೆ ಯಾರು? ಕೂಡಲ ಸಂಗನ ಶರಣರೇ. ಬಸವಣ್ಣವ್ರು ಹೇಳಿದ್ದು ಅದೇ, ಧ್ಯಾನಿಗಳ ಸಂಘ ಮಾಡಿ, ಧ್ಯಾನಿಗಳ ಸಂಘ ಮಾಡಿ. ಆಗಾದ್ ಗೊತ್ತಾಗುತ್ತೆ ನಿನಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ. ಬಸವಣ್ಣವ್ರು ಹೇಳಿದ್ರು, ಮಡಿಕೆ ಮಾಡಲು ಮಣ್ಣೇ ಮೊದಲು, ತೊಡಿಗೆ ಮಾಡಲು ಒಂದೇ ಮೊದಲು, ಶಿವಪಥವನ್ನರಿಯಲು ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗನ ಶರಣರನ್ನರಿಯಲು ಶಿವಶರಣರ ಸಂಘವೇ ಮೊದಲು ಅಂತ ಹೇಳಿದ್ರು. ಮತ್ತೆ ಮಡಿಕೆ ಮಾಡಬೇಕಾದ್ರೆ ಏನ್ ಬೇಕು? ಮಣ್ಣು ಬೇಕು. ತೊಡಿಗೆ ಅಂದ್ರೆ ಒಡವೆ ಮಾಡಬೇಕಾದ್ರೆ ಏನ್ ಬೇಕು? ಬಂಗಾರ ಬೇಕು. ಶಿವಪಥವನ್ನರಿಯಲು ಗುರುಪಥವೇ ಮೇಲು. ಶಿವಪಥ ಅಂದ್ರೆ ಧ್ಯಾನ ಮಾರ್ಗ, ಧ್ಯಾನ ಮಾರ್ಗವನ್ನು ನಡೆಯಲು ಗುರುಪಥವೇ ಮೇಲು ಅಂದ್ರೇನು? ಪತ್ರಿಜಿಯವರ ಮಾರ್ಗ ಬೇಕು, ಪತ್ರಿಜಿಯವರ ಸಾಂಗತ್ಯ ಬೇಕು. ಗುರು ನಮಗೆ ಗುರು ಪತ್ರಿಜಿಯವರು, ಆವಾಗ ಬಸವಣ್ಣನವ್ರ ಗುರು. ಗುರುಪಥವನ್ನರಿಯಲು ಶಿವಪಥವನ್ನರಿಯಲು ಗುರುಪಥವೇ ಮೊದಲು, ನಮ್ಮ ಕೂಡಲ ಸಂಗನ ಶರಣರನ್ನರಿಯಲು ಅಂದರೆ ಈ ಸಂಘದ ಈ ಶರಣರ ಆಧ್ಯಾತ್ಮ ಅದು ತಿಳಿಬೇಕು ಅಂತಂದರೆ ಕೂಡಲ ಸಂಗನ ಶರಣರ ಸಂಘವೇ ಮೊದಲು ಅಂತೇಳಿ ಸಜ್ಜನ ಸಾಂಗತ್ಯ. ಸಜ್ಜನ ಸಾಂಗತ್ಯ ಮಾಡಲೇಬೇಕು. ಸಜ್ಜನ ಸಾಂಗತ್ಯದಿಂದಲೇ ನಮಗೆ ಎಲ್ಲ ವಿಚಾರಗಳು ಗೊತ್ತಾಗೋದು. ಮತ್ತೆ ಇಷ್ಟು ಹಿಂಗಾಯ್ತು. ಮತ್ತೆ ಅವಾಗ ಹೇಳಿದ್ರು, ಹಿಂಗೆ ಬಂದ್ವಿ. 41 ದಿನ ನಮ್ಮೂರಲ್ಲಿ ಇದು ಮಾಡಿದ್ರು, ಸತ್ಸಂಗ ಮಾಡಿದ್ರು. ಆ ಮಂಡಲ ಧ್ಯಾನದಲ್ಲಿ ಭಾಳ ಒಳ್ಳೊಳ್ಳೆ ಮಾಸ್ಟರ್ಗಳು ಬಂದರು, ಕ್ಲಾಸ್ ಹೇಳಿದ್ರು. ಅವಾಗ ಕೇಳಿದ್ವಿ. ಅವಾಗ ಗೊತ್ತಾಯ್ತು ನನಗೆ, ಕಾಲು ನೀಚ್ಕೋಬೋದು, ಗೋಡೆ ಹೊರ್ಕೋಬೋದು. ಅಲ್ಲಿವರೆಗೂ ನನಗೆ ಗೊತ್ತೇ ಇಲ್ಲ. ಅದಕ್ಕೆ ನಾನು ಇಲ್ಲಿ ಏನು ಮುಖ್ಯವಾಗಿ ಏನು ಹೇಳ್ತೀನಿ ಅಂತಂದರೆ, ಯಾವ ಒಬ್ಬ ವ್ಯಕ್ತಿ ಆಗಲಿ 8 ಗಂಟೆ ಧ್ಯಾನ ಮಾಡಿದ್ರೆ ಮಾತ್ರ ಅವ್ನು ಜ್ಞಾನಿ ಆಗೋದಕ್ಕೆ ಸಾಧ್ಯ. ಅದರ್ವೈಸ್ ಇಟ್ ಇಸ್ ನಾಟ್ ಇಂಪಾಸಿಬಲ್, ಸಾಧ್ಯ ಇಲ್ಲ. ಈ ಪತ್ರಿಜಿಯವರು ಏನು ಹೇಳ್ತಾರೆ, 1 ಗಂಟೆಯ ಧ್ಯಾನ ಯಾರಿಗೆ ಹೇಳ್ತಾರೆ? ಮಾಂಸಾಹಾರದಿಂದ ಸಸ್ಯಾಹಾರಕ್ಕೆ ಬರೋದಕ್ಕೆ ಮಾತ್ರ 1 ಗಂಟೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಅಷ್ಟು ಸಾಕಾಗೋದಿಲ್ಲ ನನ್ನ ಅನುಭವ. ನಾನು ಅಷ್ಟು ಧ್ಯಾನ ಮಾಡಿದ್ರೆ ಕಾಯಿಲೆ ಮೇಲೆ ಆಗೋದೇ ಇಲ್ಲ, ವಾಸಿ ಆಗೋದಿಲ್ಲ. ಒಂದು ದಿನಕ್ಕೆ 8 ಗಂಟೆ ಧ್ಯಾನ ಮಾಡಬೇಕು. 8 ಗಂಟೆ ಧ್ಯಾನ ಮಾಡಿದ್ರೆ ಮಾತ್ರನೇ ಸಾಧ್ಯ. ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ವಾಟ್ ಐ ಆಮ್ ಟೋಲ್ಡಿಂಗ್ ಹಿಯರ್, ಈಚ್ ಅಂಡ್ ಎವರಿ ವರ್ಡ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲ ನನ್ನ ಅನುಭವನೇ ಹೇಳ್ತಾ ಇರೋದು. ಆಮೇಲೆ ನನಗೆ ಫ್ಯಾಮಿಲಿನೂ ಅಷ್ಟೇ. ನನ್ನ ಫ್ಯಾಮಿಲಿ ಬಹಳ ಡೆಸ್ಟ್ರಾಯ್. ನಮಗೆ 2 ಮದುವೆ. ಮುಂಚೆ ಹೆಂಡತಿ ಎಕ್ಸ್ಪೈರ್ಡ್ ಆಗಿದ್ರು. ಇನ್ನೊಬ್ಬ ಹೆಂಡತಿ ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡಿದ್ವಿ. ಮದುವೆ ಇಷ್ಟ ಇಲ್ಲ, ಅವರು ನನಗಿಷ್ಟ ಇಲ್ಲ, ಅವ್ರಿಗೂ ಏನೋ ಗೊಂದಲದಲ್ಲಿ ಜೀವನ ಮಾಡ್ತಾ ಇದ್ವಿ. ಪತ್ರಿಜಿ ಮತ್ತು ಮಾಸ್ಟರ್ಗಳು ಕ್ಲಾಸ್ಗಳು ಕೇಳಿದೆ. ಮತ್ತು ಆ ರೀತಿಯಾಗಿ ಹೆಂಡತಿ ಬರಬೇಕು ಅಂದ್ರೆ ನೀನೇ ಕಾರಣ, ಹಿಂದಿನ ಜನ್ಮದಲ್ಲಿ ನೀನೇನೋ ಅವ್ರಿಗೆ ಇದು ಮಾಡಿರ್ತೀಯ, ಅದಕ್ಕೋಸ್ಕರವಾಗಿ ನೀನೇ ಅದಕ್ಕೆ ಕಾರಣ ಅಂತ. ಆಗ ಅವ್ರನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿಕೊಂಡೆ ನಾನು. ಓಹೋ ಇದು ಹಿಂಗಿದೆಯಲ್ವಾ, ಮತ್ತು ಅವ್ರದ್ದೇನು ತಪ್ಪಿಲ್ಲ, ಇದನ್ನು ಹಿಂದಿನ ಜನ್ಮದಲ್ಲಿ ಪಡ್ಕೊಂಬಂದಂಥ ಲೆಕ್ಕಾಚಾರ ಅಂತ. ಅವಾಗಿಂದ ಅವ್ರ ಮೇಲೆ ಕೋಪ ದ್ವೇಷವನ್ನು ಕಡಿಮೆ ಮಾಡಿಕೊಂಡೆ. ಆಗ ಬಹಳ ಗೊಂದಲ ಇತ್ತು ನಂದು ಜೀವನ. ಧ್ಯಾನ ಮಾಡೋದಕ್ಕಿಂತ ಮುಂಚೆ ಗೊಂದಲ ಅಂದ್ರೆ ಗೊಂದಲ, ಬರೇ ಗೊಂದಲನೇ ನನಗೆ. ಫಸ್ಟು ಮದುವೆ ಆದಾಗ ಸ್ವಲ್ಪ ದಿನ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಲೈಫ್ ಎಂಜಾಯ್ ಮಾಡಿದೆ. ಆಮೇಲೆ ಸೆಕೆಂಡ್ ಮದುವೆ ಮಾಡ್ಕೊಂಡು ಏನಪ್ಪ ಯಾಕಪ್ಪ ಹಿಂಗಾಯಿತು ಏನಿದಾಯಿತು ಅಂದರೆ, ಯಾರೋ ನಂಗೆ ಧ್ಯಾನ ಹೇಳ್ದಾಗಿಂದ ಸ್ವಲ್ಪವೇ ಗೊಂದಲಗಳು ಕಡಿಮೆ ಆಗ್ತಾ ಹೋಯ್ತು. ಆಮೇಲೆ ಕೋಪನೂ ಜಾಸ್ತಿನೇ. ಅದು ಕೋಪನೂ ಸಡನ್ನಾಗಿ ಏನು ಕಡಿಮೆ ಆಗಲಿಲ್ಲ. ಅವೆಲ್ಲ ಹೇಳೋಕ್ಕಾಗಲ್ಲ, ಹಂಗೆ ಸಡನ್ನಾಗಿ ಎಲ್ಲ ಹ್ಯಾಪನ್ ಆಗುತ್ತೆ. ಇಟ್ ಮಸ್ಟ್ ಬಿ ಹ್ಯಾಪನ್ ಗ್ರ್ಯಾಜುಯಲಾಗಿ ಆಗ್ತಾ ಇರುತ್ತೆ. ಅದಕ್ಕೆ ಧ್ಯಾನ ಸಾಧನೆ ಮಾಡ್ತಾ ನನಗೆ ಬೇಕಾದಷ್ಟು ಜನ ಏನಾದರೂ ಬೈತಾ ಇರ್ತಾರೆ. ಪತ್ರಿಜಿಯವರು ಏನು ಹೇಳಿದ್ದಾರೆ, ಯಾರೇನಾದರೂ ಬೈದು ಓಕೆ ಥ್ಯಾಂಕ್ ಯು. ನಮ್ಮೂರಲ್ಲಿ ಅಷ್ಟೇ ಎಲ್ಲರೂ ಇವಾಗ ಏನಾದರೂ ಹೇಳ್ತಾ ಇದ್ರೆ ನಮಗೆ ಏನು ಸ್ವಾಮಿ ಅಂದರೆ ಓಕೆ ಥ್ಯಾಂಕ್ ಯು ಅಂದರೆ ಇದೇನು ಸ್ವಾಮಿ ಇದನ್ನು ಕಲ್ತ್ಬಿಟ್ಟನಲ್ಲಪ್ಪ, ಓಕೆ ಥ್ಯಾಂಕ್ ಯು ಅನ್ನೋದು ಅಂತಂದರೆ ಆ ಓಕೆ ಥ್ಯಾಂಕ್ ಯು ಅನ್ನೋದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಆಮೇಲೆ ನಾನು ಫಸ್ಟು ಧ್ಯಾನ ಕೂತ್ಕೊಂಡಾಗ ಸಂಕಲ್ಪ ಇಟ್ಕೊಂಡಿದ್ದೆ ನಾನು. ನನಗೆ ಗೊತ್ತಿಲ್ಲ ಪತ್ರಿಜಿ ಏನು ಹೇಳ್ತಾರೆ, ಇನಿಷಿಯಲಿ ಬರೋರು ಸಂಕಲ್ಪ ತಗೊಳ್ಳಿ ಅಂತ ಹೇಳ್ತಾರೆ. ಬರ್ತಾ ಸಂಕಲ್ಪ ಬೇಡ, ಆಧ್ಯಾತ್ಮಕ್ಕೋಸ್ಕರ ಧ್ಯಾನ ಅಲ್ವಾ, ಕೋರಿಕೆಗಳಿಗೋಸ್ಕರ ಧ್ಯಾನ ಬೇಡ, ಆಧ್ಯಾತ್ಮಕ್ಕೋಸ್ಕರ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಅವಾಗ ನಾನು ಫಸ್ಟು ಧ್ಯಾನ ಕೂತ್ಕೊಂಡಾಗ 4 ಗಂಟೆ ಕೂತ್ಕೊಂಡಾಗ ನನ್ನ ದೊಡ್ಡ ಮಗನಿಗೆ ಕೆಲಸ ಸಿಕ್ಕಲಿ, ನನ್ನ ಚಿಕ್ಕ ಮಗ ಚೆನ್ನಾಗಿ ಓದಲಿ, ನನಗೆ ಸಕ್ಕರೆ ಕಾಯಿಲೆ ಹೋಗಲಿ. ನಂದು ಸಂಕಲ್ಪ ಏನು ಗೊತ್ತಾ, ಐ ಹ್ಯಾವ್ ಟು ಬಿಕಮ್ ಯಂಗ್ ಮ್ಯಾನ್. ನನಗೆ ಸಕ್ಕರೆ ಕಾಯಿಲೆ ಬಂದು ಮುಖ ಎಲ್ಲ ಒಂಥರ ಇದಾಗೋಗ್ಬಿಟ್ಟಿತ್ತು. ನಾನು ಹುಡುಗ ಆಗಬೇಕು,
ನಾನು ಹುಡುಗ ಆಗಬೇಕು ಅಂತ 4 ಗಂಟೆ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರು ನನಗೆ ಗೊತ್ತಿಲ್ದಂಗೆ ಶರೀರ ಯೋಗ ಮಾಡ್ತಾ ಇದ್ದೀನಿ. ಹೆಂಗಾಗಬೇಕು ಇದೆಲ್ಲ ನಾನು ಹೇಳ್ತಾ ಇರೋದಲ್ಲ, ಇದೆಲ್ಲ ಎಲ್ಲ ಸತ್ಯನೇ ಹೇಳ್ತಾ ಇದ್ದೀನಿ. ಯೋಗ ನನಗೆ ಗೊತ್ತಿಲ್ದಂಗೆ ಯೋಗ ನಾನು ಸುಲಭನಾಗಿ ಯೋಗ ಮಾಡ್ತೀನಿ. ಅಂದ್ರೆ ಈ ಯೋಗ ಮಾಡೋದಕ್ಕೆ ನನಗೆ ಸ್ಫೂರ್ತಿ ಧ್ಯಾನದಿಂದಲೇ ಕಲ್ತಿದ್ದೀನಿ. ನಾನು ಯೋಗ ಕಣ್ಮುಚ್ಕೊಂಡೆ ಎಲ್ಲ ಆಸನಗಳು ಆಗ್ತೀನಿ, ಸುಲಭವಾಗಿ ಆಗ್ತೀನಿ. ಹಂಗೆ ಅವಾಗ ನನ್ನ ಸಂಕಲ್ಪ ತಗೊಂಡು ಯೋಗ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ದೊಡ್ಡ ಮಗನ ಕೆಲಸನೂ ಸಿಕ್ತು. ಮತ್ತೆ ನನ್ನ ಚಿಕ್ಕ ಮಗ ಸ್ವಲ್ಪ ವೀಕ್ ಆಗಿದ್ದ ಇದರಲ್ಲಿ, ಮಾರ್ಕ್ಸ್ ತೆಗೆಯೋದ್ರಲ್ಲಿ. ಮತ್ತೆ SLC-ನಲ್ಲಿ 89% ತಗೊಂಡ ಅವನು. ಆಮೇಲೆ ನಾನು ಧ್ಯಾನ ಮಾಡ್ತಾ ಆ ಸಂಕಲ್ಪಗಳು ಬಿಟ್ಬಿಟ್ಟೆ. ಪತ್ರಿಜಿ ಬೇಡ, ಸಂಕಲ್ಪಗಳು ಬೇಡ, ಸಂಕಲ್ಪ ಇಟ್ಕೋಬೇಡಿ. ಕೇಳಿದರೆ ಬರೋದು ಉಗುರಿನಷ್ಟು, ಕೇಳ್ತಾ ಇದ್ರೆ ಬರೋದು ಬೆಟ್ಟದಷ್ಟು. ಹಂಗಿದ್ದಾಗ ಯಾಕೆ ಇದು ಮಾಡಬೇಕು ಅಂತ ಹೇಳಿದಾಗ ಅವಾಗ ನಾನು ಸಂಕಲ್ಪಗಳು ಬಿಟ್ಬಿಟ್ಟೆ. ಅದೇ ಪತ್ರಿಜಿಯವರು ಹೇಳಿದ್ರು, ನೀನು ಎಷ್ಟು ಸಂಕಲ್ಪ ಇಟ್ಕೊಂತೀವೋ ಅಷ್ಟು ಧ್ಯಾನ ಮಾಡಬೇಕು ಅಂತೇಳಿ ಅಲ್ವಾ. ಆಸೆ ನೋಡಿದ್ರೆ ಆಕಾಶದಷ್ಟು, ಸಾಧನೆ ನೋಡಿದ್ರೆ ಸಾಸಿವೆ ಎಷ್ಟು ಅಲ್ವಾ. ಆಸೆ ಆಕಾಶದಷ್ಟು ಇದೆ, ಸಾಸಿವೆ ಎಷ್ಟಿದೆ, ಹೆಂಗಾಗುತ್ತೆ? ಅದು ಆಕಾಶದಷ್ಟು ಸಾಧನೆ ಮಾಡಿದ್ರೆ ಮಾತ್ರ ನಿನಗೆ ಆಕಾಂಕ್ಷೆಗಳು ಈಡೇರ್ತವೆ. ಇದು ನನ್ನ ಅನುಭವದಲ್ಲಿ ಬಂದಿರೋದು. ಅದು 8 ಗಂಟೆ ಧ್ಯಾನ ಮಾಡ್ತಾ ಉಸಿರು ನನ್ಗೆ ಗೊತ್ತೇ ಇಲ್ಲ. ಉಸಿರು ಕುಂಭಕ್ಕೂ ಕೊಟ್ಟೋಗ್ತಾ ಇದೆ, ಹೊಟ್ಟೆ ಒಳಗೆ ಹೋಗೋದು. ಆಮೇಲೆ ಕ್ಲಾಸುಗಳು ಕೇಳಿ ಎಲ್ಲಿವರೆಗೂ ನಾವು ಧ್ಯಾನ ಮಾಡಬೇಕು? ನಮ್ಮ ಉಸಿರು ಆಜ್ಞಾ ಚಕ್ರಕ್ಕೆ ಬರೋವರೆಗೂ ಧ್ಯಾನ ಮಾಡಬೇಕು. ಅದು ಆಜ್ಞಾ ಚಕ್ರಕ್ಕೆ ನೀವು ಬಲವಂತವಾಗಿ ತರಿಸೋದಲ್ಲ, ಅದನ್ನ ಇಟ್ ಮಸ್ಟ್ ಬಿ ಹ್ಯಾಪನ್ ಆಟೋಮೆಟಿಕಲಿ. ಅದು ಆಟೋಮೆಟಿಕ್ ಆಗಿ ಆಗಬೇಕು, ನೀನು ಬಲವಂತವಾಗಿ ಕುಂಭಕ ಮಾಡೋದಲ್ಲ. ಅದು ನನಗೆ ಅನುಭವ ಆಗಿದೆ. ನನಗೆ ಅದು ಇವತ್ತು ಸಹ ನಾನು ಇಲ್ಲಿ ಪಿರಮಿಡ್ ಇದರಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಕೂತಿದ್ದೆ, 5 ಗಂಟೆವರೆಗೂ ಧ್ಯಾನ ಮಾಡಿದ್ದೀನಿ. ನಾನು ಎದ್ದೇಳೆಲ್ಲ, ಇಲ್ಲೇ 5 ಗಂಟೆ ಧ್ಯಾನ ಮಾಡಿದ್ದೀನಿ. ಮತ್ತೆ ಅಖಂಡ ಧ್ಯಾನಗಳಲ್ಲಿ ಭಾಗವಹಿಸಿದ್ರೆ ನರೇಂದ್ರನ್ ಕರೀರಿ ಅಂತಾರೆ. ಒಂದು ಮನೆಯಲ್ಲಿ 19 ಗಂಟೆ ಕೂತಿದ್ದೆ ಧ್ಯಾನಕ್ಕೆ. ನಾನು 90 ಅವರ್ಸ್ ಕೂತಿದ್ದೆ ಧ್ಯಾನಕ್ಕೆ. ಎಷ್ಟು ಧ್ಯಾನ ಮಾಡ್ತೀವಿ ಅಷ್ಟು ಲಾಭ ಆಗುತ್ತೆ, ಎಲ್ಲ ಆಗುತ್ತೆ. ಎಲ್ಲ ಧ್ಯಾನದಲ್ಲಿ ಎಲ್ಲ ಸಾಧ್ಯ. ಅಂದರೆ ನಮಗೆ ಬೇಕಾಗಿದ್ದೆಲ್ಲ ಸಿಗಲ್ಲ ಧ್ಯಾನಕ್ಕೆ. ನಿನ್ಗೆ ಏನು ಬೇಕೋ ಅದು ಸಿಗುತ್ತೆ. ನಿನ್ಗೆ ಬೇಕು, ನನಗೊಂದು ದೊಡ್ಡ ಬಿಲ್ಡಿಂಗ್ ಬೇಕು, ಅದು ಬರಲ್ಲ. ನಿನ್ಗೆ ಎಷ್ಟು ಮನೆ ಬೇಕೋ ಅಷ್ಟು ಮಾತ್ರ ಕೊಡುತ್ತೆ ಅಲ್ವಾ. ಬೇಕು ಆಸೆ ಇದ್ದಷ್ಟು ನಮಗೆ ಬರಲ್ಲ. ನಿನಗೇನು ಬೇಕು, ವಾಟ್ ಯು ಹ್ಯಾವ್ ನೆಸೆಸಿಟಿ, ಅಷ್ಟು ಮಾತ್ರ ಬರುತ್ತೆ. ಆಂಬಿಷನ್ಸ್ ಬೇರೆ, ನೆಸೆಸಿಟಿ ಬೇರೆ ಅಲ್ವಾ. ಆಸೆಗಳು ಜಾಸ್ತಿ. ಆ ಆಸೆಗಳು ನನಗೆ ದುಡ್ಡಿನ ಮೇಲೆ ಮೊದಲು 70 ಗ್ರಾಮ್ ಬಂಗಾರ ಹಾಕ್ಕೊಂಡಿದ್ದೆ ನನ್ನ ಮೈ ಮೇಲೆ. ಇನ್ನೂ ಕೈಗೆಲ್ಲ ಬಂಗಾರದ್ದು ಏನೇನು ಆಸೆ ಇತ್ತು. ನಾನು ಧ್ಯಾನಕ್ಕೆ ಬಂದಮೇಲೆ ನನಗೇನು ಆಸೆಗಳೇ ಇಲ್ಲ. ಇವಾಗ ನಿಜ ಹೇಳ್ತೇನೆ, ಏನು ಆಸೆಗಳು ಇಲ್ಲ. ಅದು ಬೇಕಿಲ್ವಲ್ಲ, ಬಂಗಾರ ಬೇಕಿಲ್ವಲ್ಲ. ಬಂಗಾರಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ದೊಡ್ಡ ಬಂಗಾರ ಸಿಕ್ಕಿದೆಯಲ್ಲ ಇವಾಗ ನಮಗೆ, ಆಧ್ಯಾತ್ಮ ಅಲ್ವಾ. ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ವಲ್ಲ ಅದು. ಹಂಗಾಗಿ ಆಧ್ಯಾತ್ಮನೇ ಎಲ್ಲ ನನಗೆ ಸರ್ವಸ್ವ ಅಂತ ಈ ಧ್ಯಾನ ಮಾಡಿ ನಾನು ತಿಳ್ಕೊಂಡಿರೋದು. ಅದು ಜಾಸ್ತಿ ಧ್ಯಾನ ಮಾಡಿದ್ರೆ ಮಾತ್ರ ಈ ಸ್ಥಿತಿಗೆ ಬರೋಕ್ಕೆ ಸಾಧ್ಯ ಅಂತ ಇದನ್ನು ಒತ್ತಿ ಹೇಳ್ತೀನಿ. ನನ್ನ ಕ್ಲಾಸ್ಗಳು ಮಾಡೋದಕ್ಕೆ ಹೇಳ್ತಾರೆ, ಏನೇ ಕ್ಲಾಸ್ ಹೇಳಿದ್ರು ನೀವು ಸುಮ್ಮನೆ ಸೀನಿಯರ್ ಮೋಸ್ಟ್ ಮಾಸ್ಟರ್ಸ್ ಅಂತೀರಾ, 30 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀವಿ ಅಂತಂತೀರಾ. ಪತ್ರಿಜಿ ಹೇಳ್ತಾರಪ್ಪ, ಮತ್ತೆ ತಲೆ ಕಲರ್ ಹಾಕೋಬೇಡಿ ಅಂತ ಹೇಳ್ತಾರಲ್ಲ ಪತ್ರಿಜಿ. ಬಿ ನ್ಯಾಚುರಲ್ ಅಂತ ಹೇಳ್ತಾರೆ, ಡೋಂಟ್ ಪುಟ್ ಎನಿ ಕಲರ್ ಅಂತ ಹೇಳ್ತಾರೆ. ಮತ್ತೆ ಕಲರ್ ಹಾಕೊಂತಿದ್ದೀರಲ್ಲ ನೀವು ಅಲ್ವಾ. ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ದೇಹ. ಅಲ್ಲಿ ದೇಹದ ಮೇಲೆ ಆಸೆ ಇದೆ ಅಂತ ಲೆಕ್ಕ ಆಯ್ತಲ್ವಾ ನಿನಗೆ. ನಿನ್ನ ತಲೆ ಆ ದೇಹಾಭಿಮಾನ ಬಿಟ್ಬಿಡ್ಬೇಕು, ಫಸ್ಟ್ ಆತ್ಮಾಭಿಮಾನಕ್ಕೆ ಹೋಗ್ಬೇಕು ಅಲ್ವಾ. ದೇಹಾಭಿಮಾನ ಇದೆ ಅಂದ್ರೆ ಇಲ್ಲ, ಏನು ಇಲ್ಲ, 0 ಇಲ್ಲ, ನಿನ್ನ ಧ್ಯಾನ ಏನು ಕೆಲಸ ಮಾಡೇ ಇಲ್ಲ ಅಂತ ಲೆಕ್ಕ. ಹಂಗಾಗಿ ದೇಹಾಭಿಮಾನ ಬಿಟ್ಟರೆ ಮಾತ್ರನೇ ನಾವು ಆತ್ಮಾಭಿಮಾನಕ್ಕೆ ಹೋಗೋದಕ್ಕೆ ಸಾಧ್ಯ. ಮತ್ತೆ ಅದು ಅವರವರ ಸಾಧನೆ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ರೀತಿ ಸಾಧನೆ ಮಾಡ್ತೀರಾ, ಏನು ಸಾಧನೆ ಮಾಡ್ತೀಯಾ ಅನ್ನೋದು ಸಾಧ್ಯತೆ. ನನ್ನ ಜೀವನದಲ್ಲಿ ನಾನು ಬಡ್ಡಿ ವ್ಯಾಪಾರ ಮಾಡೋನು. ಆ್ಯಕ್ಚುಲಿ ಬಡ್ಡಿ ವ್ಯಾಪಾರ ಮಾಡಿದ್ರೆ ನಾನು ಈ ಧ್ಯಾನ ಮಾಡ್ತಾ ದಟ್ ಈಸ್ ರಾಂಗ್, ಮಾಡಬಾರದು. ದುಡಿಯದೆ ತಿನ್ನುವುದು ಗೋಮಾಂಸ ತಿಂದಂತೆ. ನಾನು ಬಡ್ಡಿ ವ್ಯಾಪಾರ ಬಿಟ್ಬಿಟ್ಟೆ. ಮತ್ತೆ ನನಗೆ ಒಬ್ಬರು 4 ಲಕ್ಷ ದುಡ್ಡು ಕೊಡಬೇಕಾಗಿತ್ತು, ಕಪಿಲ್ ಚಿಟ್ಸ್ ಅವರು. ಹೋಯ್ತು, ಅವ್ನು ಕೊಡಲಿಲ್ಲ. ಮಾಸ್ಟರ್ ಏನೋ ಅದು ಇದು ಮಾಡಿದೆ, ನನಗೆ ಫೀಲೇ ಆಗಲಿಲ್ಲ ರೀ, ಸತ್ಯ ಹೇಳ್ತಾ ಇದ್ದೀನಿ. ಮತ್ತು ಧ್ಯಾನ ಮಾಡೋದಕ್ಕಿಂತ ಮುಂಚೆ ನನಗೆ ಸಕ್ಕರೆ ಕಾಯಿಲೆ ಬಂದಿದೆ ದುಡ್ಡಿನಿಂದ. ಒಬ್ಬರು 1 ಲಕ್ಷ ದುಡ್ಡು ಕೊಡಬೇಕಾಗಿತ್ತು ನನಗೆ, ಯಾರೋ ಮಾಸ್ಟ್ರು ಕೊಡಲಿಲ್ಲ. ಕೈ ಎತ್ಬಿಟ್ಟು ಅವಾಗ ಬಂತು ನನ್ನ ಸಕ್ಕರೆ ಕಾಯಿಲೆ. ಅಯ್ಯೋ, ಲಕ್ಷ ಹೋಯ್ತಲ್ಲಪ್ಪ ಅಂತ ಬರೀ ಲಕ್ಷ ಹೋಗಿದ್ದಕ್ಕೆ ಅಷ್ಟು ಫೀಲಿಂಗ್ ಮಾಡಿಕೊಂಡೆ. ಮತ್ತು ನಾನು ಮೆಡಿಟೇಷನ್ಗೆ ಬಂದಮೇಲೆ 4 ಲಕ್ಷ ಹೋದ್ರು ನಾನು ಫೀಲಿಂಗ್ ಮಾಡ್ಕೊಳ್ಳಿ, ನಾನು ಫೀಲ್ ಆಗಲೇ ಇಲ್ಲ ನನಗೆ. ಅದಕ್ಕೆ ಯಾರೋ ಒಬ್ಬ ನಮ್ಮ ಮಾಸ್ಟರ್ ಹೇಳಿದ್ರು, ಯಾಕೆ ಸರ್ ಚಿಂತೆ ಮಾಡ್ತೀರಾ, ಮತ್ತು ಹಿಂದಿನ ಜನ್ಮದಲ್ಲಿ ನಿಮ್ಮ 4 ಲಕ್ಷ ತಿಂದಿರ್ತಾನೆ, ನೀನು ತಿಂದಿದ್ದೆ 4 ಲಕ್ಷ, ಅದಕ್ಕೋಸ್ಕರ ಅವ್ನು ತಿಂದಿದ್ದಾನೆ ಅಂದ್ಕೊಳ್ಳಿ ಎಂದೆ. ಅದೂ ಸಹ ನನಗೇನೂ ಆಗಲಿಲ್ಲ ರೀ. 4 ಲಕ್ಷ ದುಡ್ಡು ಹೋದ್ರೂ ಸಹ ನನಗೆ ಎಫೆಕ್ಟ್ ಆಗಲಿಲ್ಲ. ಅದಕ್ಕೆ ನಾನು ಹೇಳೋದೇನು ಅಂತಂದರೆ, ಬಡ್ಡಿ ವ್ಯಾಪಾರ ಮಾಡಬಾರದು. ಅದು ಹಂಗಾಮಿಯಾಗಿ ಬರ್ತಕ್ಕಂಥ ದುಡ್ಡು ನನಗೆ ಬಂದಿದೆ. ನನಗೆ 10 ಲಕ್ಷ ದುಡ್ಡು ಬಂದಿದೆ, 10 ಲಕ್ಷ ಹೋಗಿದೆ. ದುಡಿಬೇಕು, ತಿನ್ನಬೇಕು. ದುಡಿಯದೆ ತಿನ್ನಲೇಬಾರ್ದು ಯಾರೂ. ಶ್ರಮಪಟ್ಟು ಕರ್ಮಯೋಗಿ ಆಗ್ಬೇಕು ಯಾವತ್ತು ನಾವು. ಪತ್ರಿಜನ ಹೇಳ್ತಾರೆ, ಅಕರ್ಮಿಯಾಗಿರಬೇಡ, ಕೆಲಸ ಮಾಡ್ತಾನೆ ಇರು. ನಿಂಗೆ ಲಾಭ ಬರುತ್ತೋ ನಷ್ಟ ಬರುತ್ತೋ ಏನು, ಕೆಲಸ ಮಾಡ್ತಾನೆ ಇರು. ಬಟ್ ಏನು, ನಿಷ್ಕಾಮ ಭಾವದಿಂದ ಕೆಲಸ ಮಾಡಬೇಕು, ನಿರಾಪೇಕ್ಷೆ ಇಲ್ಲದೆ ಕೆಲಸ ಮಾಡಬೇಕು. ಹೇಳಿದಾರಲ್ಲ, ಕೃಷ್ಣ ಕರ್ಮಣ್ಯವಾಧಿಕಾರಸ್ಯೆ ಮಾ ಫಲೇಷು ಕದಾಚನ ಅಲ್ವಾ. ಆ ರೀತಿಯಾಗಿ ನಿಷ್ಕಾಮ ಭಾವದಿಂದ ಕೆಲಸ ಮಾಡಬೇಕು ಅಂತ ನಾನು ಓದರದೆ ಹೋಯ್ತು, ದುಡ್ಡು ಹೋಯ್ತು, ಎಲ್ಲ ಹೋಯ್ತು. ಮತ್ತೆ ಇನ್ನು ಬಹಳ ಮುಖ್ಯವಾದ ವಿಚಾರ, 1.5 ವರ್ಷ ಆಯಿತು ನನ್ನ ಮಗ ಶರೀರ ಬಿಟ್ಟ. ನನ್ನ ಮಗ ಇಂಜಿನಿಯರ್ ಆಗಿದ್ದರು,
ಅವನು 30 ವರ್ಷ ಶರೀರ ಬಿಟ್ಟ, 30 ವರ್ಷ ಆಯಿತು. ನಾನು ಫೀಲಿಂಗ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿಲ್ಲ. ಅತ್ತೆ ತುಂಬ ಸಂಕಟ ಆಯಿತು, ಅದೇನೋ ತುಂಬ ಸಂಕಟ ಪಡ್ತಾ ಇದ್ದೆ. ನಾನು ಫೀಲ್ಬಿಂಡ್ ಮಾಡ್ಸೋಕೆ ಕಳೆದು, ಏನು ಸರ್ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಈ ಥರ ನಾನು ಫೀಲ್ ಆಗ್ತಾ ಇದೆ ಅಂದರೆ, ಸರ್ ಅದು ಫೀಲ್ ಮಾಡ್ಕೊಳ್ಳೋದು ಅದೇನಲ್ಲ, ಫೀಲ್ ಮಾಡಿಕೊಂಡು ಅದನ್ನೇ ಜಾಸ್ತಿ ಇಟ್ಕೋಬಾರ್ದು, ನೀವೆಷ್ಟು ಫೀಲ್ ಮಾಡ್ಕೊತೀರೋ ಅಷ್ಟು ಧ್ಯಾನ ಮಾಡಬೇಕು ಅಂತ ಪತ್ರಿಜಿ ಒಂದು ಆರ್ಟಿಕಲಲ್ಲಿ ಹೇಳಿದ್ರು. ಯಾರೋ ನಮ್ಮಂತರೊಬ್ಬರು ಪ್ರಶ್ನೆ ಕೇಳಿದ್ರು, ಹಿಂಗೆ ಸರ್ ನನ್ನ ಸಂಸಾರದಲ್ಲಿ ತುಂಬ ನೋವಾಗ್ತಾ ಇದೆ, ಅಳು ಬರ್ತಾ ಇದೆ ಅನ್ನೋದಕ್ಕೆ ನಾನು ಧ್ಯಾನ ಕಸ್ತೂರಿ ಪುಸ್ತಕ ತರಿಸ್ತೀವಿ, ಅದ್ರಲ್ಲಿ ಪತ್ರಿಜಿ ಹೇಳಿದ್ರು, ನೀನು ಅಳೋದೇನು ತಪ್ಪಲ್ಲ, ಎಷ್ಟು ಅಳ್ತೀಯೋ ಅಷ್ಟು ಧ್ಯಾನ ಮಾಡು ಅಂತಂದರು. ಅದು ನನಗೆ ಪಾಸಿಟಿವ್ನೇ ಆಯಿತು. ನನ್ನ ಮಗ ಸತ್ತಾಗ ಬಹಳ ಹತ್ತಿದ್ದೀನಿ, ಎಷ್ಟು ಹತ್ತಿದ್ದೀನೋ ಅಷ್ಟು ಧ್ಯಾನ ಮಾಡಿದೆ. ಧ್ಯಾನ ಮಾಡೋಕ್ಕೊಂದು ಅವಕಾಶ ಆಯ್ತು, ಇನ್ನೂ ಜಾಸ್ತಿ ಧ್ಯಾನ ಮಾಡಿ 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 ಎಲ್ಲೋ ಇದ್ದಾನೆ ಅವನು ಅಂತ, ಎಲ್ಲೋ ಅವ್ನು ಡಿಸೈನ್ ಇಷ್ಟೇ ಮಾಡ್ಕೊಂಬಂದಿದ್ದು ಅಂತಾನೆ. ಅಂದರೆ ಧ್ಯಾನ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತಲ್ಲ, ಅದನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಬರುತ್ತೆ. ಧ್ಯಾನ ಮಾಡಿದ ಮಾತ್ರಕ್ಕೆ ಎಲ್ಲ, ಇವಾಗ ಪ್ರಾಬ್ಲಮ್ ಭೂಲೋಕಕ್ಕೆ ಬಂದಿದ್ದೀವಿ ಅಂತ ಅಂದರೆ ಪ್ರಾಬ್ಲಮ್ ತೊಗೊಂಡೇ ಬಂದಿದ್ದೀವಿ ಅಂತ ಲೆಕ್ಕ. ನಾವಿಲ್ಲಿ ಇಲ್ಲಿ ಭೂಮಿಗೆ ಜನ್ಮ ತೊಗೊಂಡು ಬಂದಿದ್ದೀವಿ ಅಂದ್ರೆ ಇಲ್ಲಿ ಅಲ್ಲೇ ಇರ್ತಾ ಇದ್ವಲ್ಲ, ನಾವು ಈ ಮೇಲೇನೆ ಇರ್ತಾ ಇದ್ವಲ್ವ, ಅಲ್ಲಿ ಬರೋ ಅವಶ್ಯಕತೆ ಇಲ್ವಲ್ಲ. ಇಲ್ಲಿ ಬಂದಿದ್ದೀವಿ ಅಂತಂದರೆ ಪಾಪಗಳನ್ನ ಅನುಭವಿಸೋದಕ್ಕೆ ಬಂದಿದ್ದೀವಿ. ಆ ಪಾಪಗಳನ್ನ ಅನುಭವಿಸಿ 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 ಒಂದು ಮೂರ್ತಿಯಾಗಿ ಹೋಗ್ಬೇಕು ನಾವು. ಆ ಮೂರ್ತಿಯಾಗಿ ಹೋಗ್ಬೇಕು ಅಂತಂದೇನು ಮಾಡಬೇಕು? ಧ್ಯಾನ ಮಾಡಬೇಕು. ಧ್ಯಾನ 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 ಧ್ಯಾನ. ಎಲ್ಲ ಮಹಾನುಭಾವರು ಹೇಳಿದ್ದು ಧ್ಯಾನವನ್ನೇ. ಮತ್ತು ಪತ್ರಿಜಿ ಏನು ಹೇಳ್ತಾರೆ? ತನ್ನನು ತಾನರಿ, ತನ್ನೊಳಗೆ ತಾನು ಹೋಗುವುದೇ ಧ್ಯಾನ, ಅಂತರ್ಪ್ರಯಾಣ, ನೀನು ತಿಳ್ಕೊ ಅಂತಾನೆ ಹೇಳಿದ್ದು. ನಮ್ಮ ಬಸವಣ್ಣವ್ರು ಹೇಳಿದ್ದು ಅದೇ, ಏನ್ ಬೇರೆ ಏನು ಹೇಳಿಲ್ಲ ಅವರು. ಕಲ್ಲು ದೇವರು ದೇವರಲ್ಲ, ಕಲ್ಲು ದೇವರು ದೇವರಲ್ಲ, ಗುಡಿಯ ದೇವರು ದೇವರಲ್ಲ, ಗುಡಿಯ ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಕಾಶಿ ರಾಮೇಶ್ವರದ ದೇವರು ದೇವರಲ್ಲ, ಕಾಶಿ ರಾಮೇಶ್ವರದ ದೇವರು ದೇವರಲ್ಲ, ಕಲ್ಲು ದೇವರು ದೇವರಲ್ಲ, ಗುಡಿಯ ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಕಾಶಿ ರಾಮೇಶ್ವರದ ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ, ತನ್ನನು ತಾನರಿತೊಡೆ ದೇವರು ದೇವರು, ತನ್ನನು ತಾನರಿತೊಡೆ ದೇವರು ದೇವರು, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಬಸವಣ್ಣವರು ಹೇಳಿರೋದು ಧ್ಯಾನವನ್ನೇ. ತನ್ನನ್ನು ತಾನು ಅರಿಯೋದಂದ್ರೆ ಧ್ಯಾನ ಅಂತಾನೆ ಅಲ್ವಾ? ಅದು ತನ್ನನ್ನು ತಾನು ಅರಿತೊಡೆ ದೇವರು. ಪತ್ರಿಜೇನು ಹೇಳ್ತಾರೆ? ನಾವೇ ದೇವರು, ಅಹಂ ಬ್ರಹ್ಮಾಸಿ ಅಲ್ವಾ? ಹಂಗಾಗಿ ತನ್ನನ್ನು ತಾನು ಅರಿತೊಡೆ ದೇವರು, ನಾನೇ ದೇವರು. ಮತ್ತೆ ಆ ರೀತಿಯಾಗಿ ನಮಗೆ ನಮ್ಮನ್ನೇ ದೇವರು, ನಮ್ಮಲ್ಲೇ ದೇವರು, ನಾವೇ ದೇವರು ಅಂತ ನಮಗೆ ಈ ಸುಲಭವಾಗಿ ಬಹಳ ಸರಳವಾಗಿ ಧ್ಯಾನವನ್ನು ಹೇಳ್ಕೊಂಡ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ನನ್ನ ಶರಣಾರ್ಥಿ. ನನಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ ಪಿರಮಿಡ್ ಮೆಡಿಟೇಷನ್ ಕನ್ನಡ ಚಾನಲ್ನವರಿಗೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಶರಣಾರ್ಥಿ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.